ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಮೊಸರು, ಸೋಡಾ, ಈನೋ, ರವೆ ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಅದ್ರಿ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಮೇಜರಿಂಗ್ ಕಪ್ನಿಂದ 1 ಕಪ್ ಆಗಷ್ಟ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ರಿ. ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ರೇಷನ್ ಅಕ್ಕಿ. ಕೆಲವೊಬ್ರು ಇದನ್ನ ಸೊಸೈಟಿ ರೈಸ್ ಅಂತ ಕರೀತಾರ್ರಿ. ಅಂದ್ರೂ ಇದರಲ್ಲಿ ದೂಸ್ ಇರ್ತದ. ಈ ಅಕ್ಕಿಯನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊಂಡ್ರಿ. ಇಲ್ಲಿ 1 ಬಾರಿ ನಿಮಗೆ ತೋರಿಸಿದ್ದೀನಿ. ಇನ್ನೂ 2 ಬಾರಿ ಬೇರೆ ನೀರನ್ನು ಹಾಕಿಬಿಟ್ಟು ಮತ್ತೆ ತೊಳೆದ್ಬಿಟ್ಟು ತೊಗೋತೀನಿ ರೀ. ನಾನು ಟೋಟ್ಲಿ ಇದನ್ನ 3 ಸರಿ ಅಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊಂಡು ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ನೋಡ್ರಿ. ನಾನು ಈಗ ಈ ನೀರನ್ನು ತೆಗ್ದಿದ್ದೀನಿ. ಇದಕ್ಕೆ ಬೇರೆ ನೀರನ್ನು ಹಾಕಿಬಿಟ್ಟು ಈ ಅಕ್ಕಿಯನ್ನು 1 ಗಂಟೆ ನೆನೆಸ್ಬಿಟ್ಟು ತೊಗೋತೀನಿ ರೀ. 1 ಅವರ್ ಆಗ್ಯದ್ರಿ. ಅಕ್ಕಿನೂ ನೋಡಿರಿ ಚಂದಂಗೆ ನೆಂದದ್ರಿ. ಇಲ್ಲ ನಮಗೆ ಅಷ್ಟೂ ಟೈಮ್ ಇಲ್ಲ, ಬೇಗನೆ ನೆನಿಬೇಕಂದ್ರೆ ನೀವು ಅರ್ಧ ಗಂಟೆನೇ ನೆನೆಸ್ರಿ, ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸ್ರಿ. ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ಈ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ, ಆದಷ್ಟು ರೇಷನ್ ಅಕ್ಕಿಯನ್ನು ಒಂದು 3 ಬಾರಿರೇ ತೊಳಿರಿ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನೋಡಿ, ತುಂಬ ತೆಳು ಮಾಡ್ಕೋಬೇಡ್ರಿ ಹಿಟ್ಟು. ಒಮ್ಮೆಲೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊರಿ. ಈಗ ಇದನ್ನು ಅಕ್ಕಿ ನೆನೆಸಿರುವ ಪಾತ್ರೆಯಲ್ಲೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ, ತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಏನು ಮಾಡ್ತೀನಿ, ಅಕ್ಕಿ ರುಬ್ಬಿರೋದನ್ನು ಸೈಡಿಗೆ ಇಡ್ತೀನಿ. ಇಲ್ಲಿ 1 ಕ್ಲಿಪ್ ಮಿಸ್ ಆಗಿದೆ ರೀ. ಅದೇ ಮಿಕ್ಸಿ ಜಾರಿಗೆ ನಾನಲ್ಲಿ 2 ಬೇಯಿಸಿದ ಆಲೂಗಡ್ಡೆಯನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಹಾಕಿದ್ದೀನಿ ನಾನು. ಅದು 1 ಕ್ಲಿಪ್ಪು ಮಿಸ್ ಆಗಿದೆ. ಅದಕ್ಕೆ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ. ಈಗ ಇದನ್ನು ಫಸ್ಟ್ ಹಾಗೇ ಗ್ರೈಂಡ್ ಮಾಡಿ ಇದಕ್ಕೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ಯಾವುದನ್ನು ಜಾಸ್ತಿ ನೀರು ಹಾಕ್ಕೊಂಡು ತುಂಬ ತೆಳು ಮಾಡ್ಕೋಬೇಡ್ರಿ. ಆಮೇಲೆ ನೋಡಿಬಿಟ್ಟು ನೀರನ್ನು ಹಾಕಕ್ಕೆ ಬರ್ತದೆ. ನೋಡಿ, ಈಗ ಇದು ಫೈನ್ ಪೇಸ್ಟ್ ಆಗಿದೆ ರೀ. ಆ ರುಬ್ಬಿರುವ ಅಕ್ಕಿಯಲ್ಲೇ ಹಾಕ್ತಾಯಿದ್ದೀನಿ ನಾನು. ಇದನ್ನು 2 ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ನಾನು 1 ಕಪ್ ಆಗಷ್ಟು ಅಕ್ಕಿಗೆ 2 ಆಲೂಗಡ್ಡೆಯನ್ನು ಬಳಸಿದ್ದೀನಿ. ನೋಡಿ, ಫಸ್ಟೇ ನೀರು ಹಾಕಿ ರುಬ್ಬಬೇಡ್ರಿ. ಸ್ವಲ್ಪ ಗ್ರೈಂಡ್ ಮಾಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಆಲೂಗಡ್ಡೆಯನ್ನು ರುಬ್ಬಿಟ್ಟು ತೊಗೊರಿ. ಈಗ ಆ ರುಬ್ಬಿರುವ ಅಕ್ಕಿ, ಆ ಬೇಯಿಸಿರುವ ಆಲೂಗಡ್ಡೆನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಎರಡೂ ಏನಾಗಲಿ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈ ಒಂದೇ ಹಿಟ್ಟಿನಲ್ಲಿ ನಾನು 2 ರೀತಿ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಿಮೆ ಎಣ್ಣೆ ಬಳಸಿ ಒಂದು ಮಾಡ್ತೀನಿ, ಇಲ್ಲ ನಮಗೆ ಎಣ್ಣೆ ನಡೀತದಂದ್ರೆ ಅದನ್ನು ಒಂದು ರೀತಿ 2 ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ. ನೋಡಿ, ಆ ಬೇಯಿಸಿದ ಆಲೂಗಡ್ಡೆ, ಅಕ್ಕಿ ಹಿಟ್ಟು ಎರಡೂ ರುಬ್ಬಿರೋ ಅಕ್ಕಿ ಹಿಟ್ಟು ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದು ಮಿಕ್ಸ್ ಆಗಿದೆ. ಇದರೊಳಗಿನ ಸ್ವಲ್ಪ ಹಿಟ್ಟನ್ನು ನಾನೇನು 2 ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳಿನಲ್ರಿ. ಅದಕ್ಕೆ ನಾನು ಇದರೊಳಗಿನ ಒಂದು ಸ್ವಲ್ಪ ಹಿಟ್ಟನ್ನು ಇನ್ನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನಾನು ನೋಡಿ, ನಾನು ಕಡಿಮೆ ಎಣ್ಣೆ, ಒಂದು ಎಣ್ಣೆ ಎರಡನ್ನೂ ಮಾಡಿಬಿಟ್ಟು ತೋರಿಸ್ತೀನಿ. ನಿಮಗೆ ಯಾವ ರೀತಿ ಇಷ್ಟ ಅಥವಾ ನಿಮಗೆ ಯಾವುದು ಈಸಿ ಅನ್ನಿಸ್ತದಲ್ಲ, ನೀವು ಅದನ್ನು ಏನು ಮಾಡ್ಬೋದು, ಮಾಡ್ಕೋಬೋದು. ಈಗ ನೋಡಿ, ಈ ಪಾತ್ರೆ ಒಳಗೆ ಏನು ಮಾಡ್ಕೊಂಡಿದ್ದೀನಿ, ಆ 2 ಮಿಕ್ಸ್ ಆಗಿರುವಂಥ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ 2ಕ್ಕೂ ಏನು ಮಾಡೋಣ, ಉಳಿದಿರುವ ಸಾಮಗ್ರಿಗಳನ್ನ ಹಾಕೋನು. ಫಸ್ಟ್ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ. ಅದಕ್ಕೆ ಹೇಳೀನಿ, ಫಸ್ಟೇ ಇದು ಅಕ್ಕಿ ಮತ್ತು ಆಲೂಗಡ್ಡೆ ರುಬ್ಬೋ ಮುಂದೆ ತುಂಬ ಜಾಸ್ತಿ ನೀರು ಹಾಕಬೇಡ್ರಿ. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅರ್ಧ ಟೊಮ್ಯಾಟೋವನ್ನು ಹಾಕ್ತಾಯಿದ್ದೀನಿ. ನೀವು ಕ್ಯಾರೆಟನ್ನು ಕಟ್ ಮಾಡಿ ತುರಿದ್ಬಿಟ್ಟು ಹಾಕೋಬೋದು. 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಆ ಟೊಮ್ಯಾಟೋನ ಬೀಜ ತೆಗೆದುಬಿಟ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಇಲ್ಲಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅತಿ ಸಿಂಪಲ್ ರೀ, ತುಂಬ ಮಸಾಲೆನೂ ಇಲ್ಲ, ಕಡಿಮೆ ಮಸಾಲೆಯನ್ನು ಬಳಸಿ ಮಾಡ್ತಾಯಿದ್ದೀನಿ ನೋಡಿರಿ. ಈಗ ನೋಡಿ, ಇದನ್ನೆಲ್ಲನೂ ತರಕಾರಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋತೀನಿ. ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ತರಕಾರಿ ಕ್ವಾಂಟಿಟಿ ಇಷ್ಟ ಅಂದ್ರೆ ನೀವು ಜಾಸ್ತಿನೂ ಹಾಕೋಬೋದು, ಅಥವಾ ನಿಮಗೆ ಯಾವ ತರಕಾರಿ ಇಷ್ಟ ಅವನ್ನೂ ಹಾಕೋಬೋದು. ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊರಿ. ಹಿಟ್ಟು ಯಾವ ರೀತಿ ಇರಬೇಕಂತ ಹೇಳಿ ನಾನು ತೋರಿಸ್ತೀನಿ ನೋಡಿರಿ. ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಈ ರೀತಿ ಇರಬೇಕು. ಮತ್ತು ನಾನು ಇಲ್ಲಿ ಮೊಸರು, ಸೋಡಾ, ಈನೋ ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ. ಈಗ ಇದು ಹಿಟ್ಟು ರೆಡಿ ಆಗ್ಯದ್ರಿ. ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡು ಸಣ್ಣ ಸ್ಪೂನಿಂದನೇ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇದಕ್ಕೆ ನೀರು ಹಾಕೋದು ಬೇಡ. ಇದು ಒಂದು ಸ್ವಲ್ಪ ಅದಕ್ಕಿಂತ ಗಟ್ಟಿಯಾಗಿಯೇ ಇರಬೇಕು ರೀ. ನೋಡಿ, ಎಲ್ಲನೂ ಏನಾಗಿದೆ, ನೀಟಾಗಿ ಮಿಕ್ಸ್ ಆಗ್ಯದ ನೋಡಿರಿ. ನೋಡಿ, ಇದು ಅದಕ್ಕಿಂತ ಏನಾಗಿದೆ, ಆ ಹಿಟ್ಟಿನಗಿಂತ ಗಟ್ಟಿ ಆದರೆ ಇದು ಈಗ 2 ರೆಡಿ ಆಗ್ಯಾವ್ರಿ. ಇಲ್ಲ ಇದಕ್ಕೆ ನೋಡಿ, ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ, ಇಲ್ಲಿನೂ ಮಕ್ಳಿಗೆ ಮಾಡ್ತೀರಿ, ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನೀವು ಇಲ್ಲಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಆದ್ರೂ ಹಾಕ್ಕೋಬೋದು, ನಡೀತದೆ. ಪ್ಯಾನ್ದಲ್ಲಿ ನಾನು ಆಲ್ರೆಡಿ ಒಂದು 5 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿಬಿಟ್ಟು ಕೈಲಿಕ್ಕೆ ಇಟ್ಟಿದ್ದೆ. ನೋಡಿರಿ, ನೀವು ಈ ರೀತಿ ಫಸ್ಟ್ ಒಂದೊಂದನ್ನಾಗಿಯೇ ಹಾಕಿಬಿಟ್ಟು ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋಬೋದು. ನೋಡಿರಿ, ಸೈಡಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಡ್ರಿ. ನೋಡಿರಿ, ಒಂದು ಸೈಡ್ ಏನಾಗೈತೆ ರೀ, ಈಗ ಇದು ಬೇಯ್ದದ, ಮತ್ತು ತಿರುಗಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಳೋದು ನೋಡಿರಿ.
ಇಲ್ಲ ಇದಕ್ಕಿಂತನೂ ಕಡಿಮೆ ಎಣ್ಣೆ ಹಾಕ್ತೀರಂದ್ರೆ ನೀವು ಅಷ್ಟೂ ಕಡಿಮೆ ಎಣ್ಣೆ ಹಾಕಿಬಿಟ್ಟು ಏನು ಮಾಡ್ಬೋದು, ಇದನ್ನು ಮಾಡಿಬಿಟ್ಟು ತೊಗ್ಬೋದು. ನೋಡಿರಿ ಕಲರ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೊಂದನ್ನಾಗಿಯೇ ಹಾಕಿರಿ ನಡೀತದೆ. ಇಲ್ಲ ಈ ರೀತಿ ಒಂದೊಂದನ್ನು ಹಾಕೋದು ಲೇಟ್ ಆಗ್ತದೆ, ಕೈ ಹಿಡಿತೈತಿ ಅಂದ್ರೆ ನೀವೇನು ಮಾಡಿರಿ, ಒಂದೇ ಪ್ಯಾನ್ನಲ್ಲಿನೂ 4 ಹಾಕೋಬೋದು. ಸ್ವಲ್ಪ ಒಂದೊಂದನ್ನಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿರಿ ಅಷ್ಟೇ. ಅಂದರೆ ನೋಡಿರಿ ನಿಮಗೆ ತಿರುಗಕ್ಕೆ ಬರಬೇಕು, ಇಲ್ಲಾಂದ್ರೆ ಏನಾಗ್ತವೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ. ನೋಡಿ ಈ ರೀತಿ 4 ಒಮ್ಮೆಲೆ ಹಾಕಿ ತೋರಿಸ್ತೀನಿ. ಈ ಪ್ಯಾನ್ದಲ್ಲಿ ಎತ್ತೇನಿಲ್ಲ, ಸ್ವಲ್ಪ ಎಣ್ಣೆ ತೊಗೊಂಡ್ಬಿಟ್ಟು ನೀವು ಕಡಾಯಿಯಲ್ಲಿ ಒಂದೊಂದನ್ನಾಗಿನೂ ಹಾಕಿಬಿಟ್ಟು ತೊಗೋಬೋದು. ನೋಡಿ ಒಂದು ಸೈಡ್ ಬೇಯ್ದ ಮೇಲೆ ತಿರುಗಿಬಿಟ್ಟು ಇದನ್ನು ಏನು ಮಾಡೋಣ ರೀ, ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಳ್ಳೋಣ. ನೋಡಿರಿ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ತುಂಬ ಸಿಂಪಲ್ ಅದ ರೀ. ಕೆಲವೊಂದು ಅಡುಗೆಗಳು ಎಷ್ಟು ಸಿಂಪಲ್ ಇರ್ತಾವಲ್ಲ, ಟೇಸ್ಟ್ ಅದ್ಭುತ ಇರ್ತದೆ ರೀ. ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಗ್ಯದ, ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿರಿ ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟು, ಕಲರ್ನು ನೋಡಿರಿ ತುಂಬ ಚೆನ್ನಾಗಿ ಬಂದದ. ಇನ್ನೂ ನಿಮಗೆ ವೆಜಿಟೇಬಲ್ಸ್ ಬೇಕಂದ್ರೆ ನೀವಿಲ್ಲಿ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತುರಿದ್ಬಿಟ್ಟು ಹಿಟ್ಟಿನಲ್ಲಿ ಹಾಕ್ಬೋದು. ಮಕ್ಕಳಿಗೆ ಮಾಡ್ತಿದ್ರಿಂದ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಬೋದು. ನೋಡಿ ಇನ್ನೊಂದನ್ನು ನಾನು ಜಾಸ್ತಿ ಎಣ್ಣೆ ಅಂದ್ರೆ ನಿಮಗೆ ಡೀಪ್ ಫ್ರೈ ನಡೀತದೆ ಅಂದ್ರೆ ಅದು ಇನ್ನೊಂದು ಹಿಟ್ಟನ್ನು ಏನು ತೊಗೊಂಡಿದ್ದರೆ ಅದರಿಂದನೇ ಅದನ್ನು ನಾನು ಬರೀ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕಿ ಮಾಡಿಲ್ಲ, ಈ ರೀತಿ ಚಿಕ್ಕ ಚಿಕ್ಕ ಪಕೋಡಗಳನ್ನ ಬಿಡ್ರಿ. ತುಂಬಾ ಕ್ರಿಸ್ಪಿ ಆಗ್ತಾವೆ. ಸೋಡಾ ಹಾಕಿಲ್ಲ ಏನೂ ಇಲ್ಲಂದ್ರೂ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ತುಂಬ ಫಳ್ಳಾಗಿರ್ತಾವೆ. ನೋಡಿ ಆದಷ್ಟು ದೂರ ಹಾಕ್ರಿ, ಒಂದಕ್ಕೊಂದು ಬಾಜು ಹಾಕಬೇಡ್ರಿ, ಇಲ್ಲಾಂದ್ರೆ ಏನಾಗ್ತಾವ ಅವು ಅಂಟ್ಕೊಂಡ್ಬಿಡ್ತಾವೆ. ನೋಡಿ ಒಂದು ಕಡಿಮೆ ಎಣ್ಣೆನ ಬಳಸ್ಬಿಟ್ಟು ಮಾಡಿದ್ದೀನಿ. ಒಂದು ಇಲ್ಲ ಎಣ್ಣೆ ನಡೀತದೆ, ಡೀಪ್ ಫ್ರೈ ನಡೀತದೆ ಅಂದರೂ ಸಾಯಂಕಾಲ ಈ ರೀತಿ ಸ್ನ್ಯಾಕ್ಸಿಗೆ ಮಾಡ್ಕೋತೀವಿ ಅಂದ್ರೂ ನೀವು 2 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ ಮಾಡ್ಕೊಬೋದು. ನೋಡಿರಿ ಈಗಂತೂ ಮಳೆಗಾಲ ಸೀಸನ್ ಅದ, ಸಾಯಂಕಾಲ ಟೀ ಜೊತೆ ಕಡಲೆಬೇಳೆ ಹಿಟ್ಟಿಲ್ಲ, ಬಜ್ಜಿ ಬೋಂಡ ಹಿಟ್ಟಿಲ್ಲ ಅಂದ್ರೂ ಈ ರೀತಿ ನೀವೇನು ಮಾಡ್ಬೋದು, ಈ ಅಕ್ಕಿ ರುಬ್ಬಿ ಮಾಡಿರುವಂಥ ಬೋಂಡನ ಟ್ರೈ ಮಾಡ್ಬೋದು. ನೋಡಿರಿ ತುಂಬಾ ಕ್ರಿಸ್ಪಿ, ತುಂಬ ಟೇಸ್ಟಿಯಾಗಿರ್ತವೆ. ನೋಡಿ ಅದನ್ನು ಈಗ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿರಿ ಆದಷ್ಟು ನೀವು ದೊಡ್ಡ ಬೋಂಡನೂ ಮಾಡ್ಕೋಬೋದು. ಆದಷ್ಟು ಸಣ್ಣ ಮಾಡಿದ್ರೆ ಏನಾಗ್ತದೆ ರೀ, ಬೇಗನೇನು ಕರೆದು ಬಿಡ್ತಾವ್ರಿ, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ನೋಡ್ರೇ ಗೊತ್ತಾಗತ್ತೈತಿ, ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದವ್ರಿ. ನೋಡಿ ಇವನು ಬಿಸಿ ಹಾಗೇ ತಿನ್ಬೋದು, ಯಾವುದೋ ಸಾಸು ಚಟ್ನಿ ಏನೂ ಬೇಡ. ಇದ್ರ ಜೊತೆ ಒಂದು 4 ಮೆಣಸಿನ್ಕಾಯಿ ಕರೆದು ಬಿಟ್ರೆ ಅದ್ರ ಜೊತೆನೇ ಏನು ಮಾಡ್ಬೋದು, ಯಾವುದೋ ಸಾಸು ಚಟ್ನಿ ಇರಲಾರ್ದೇ ತಿನ್ಬೋದು. ನೋಡಿ ನಾನು 2 ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ. ಇಲ್ಲ ಅಂದರೆ ನೀವು ಇದ್ರ ಜೊತೆ ಕಾಯಿ ಚಟ್ನಿನೂ ಮಾಡ್ಕೋಬೋದು, ಅದನ್ನು ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿರಿ ಆ ಆಲೂಗಡ್ಡೆ ಹಾಕಿರೋದ್ರಿಂದ ಒಳಗಡೆಯಿಂದ ಸಾಫ್ಟ್ ಇರ್ತದೆ, ಹೊರಗಡೆಯಿಂದ ಕ್ರಿಸ್ಪಿ ಇರ್ತದೆ. ನೋಡಿರಿ ನಾನು ಮುರಿದ್ಬಿಟ್ಟು ತೋರಿಸಿದ್ದೀನಿ. ಸೋಡಾ ಬೇಡ, ಏನೋ ಬೇಡ, ಮೊಸರು ಬೇಡ, ಏನೂ ಬೇಡ. ಬಿಸಿ ನಾನು ಹೇಳಿದ್ದೇನಲ್ಲ, ಇದನ್ನು ಹಸಿಮೆಣ್ಸಿನ್ಕಾಯಿ ಕರೆದ್ಬಿಟ್ಟು ಅದ್ರ ಜೊತೆ ಬಾಡಿಸ್ಕೊಂಡು ತಿನ್ಬೋದು. ಇದನ್ನು ನೋಡಿ ಬೋಂಡಾನ ಮುರಿದ್ಬಿಟ್ಟು ತೋರಿಸಿದೆ. ನೋಡಿರಿ ಇದನ್ನು ಒಳಗಡೆಯಿಂದ ಎಷ್ಟು ಫಳ್ಳಾಗೈತೆ ನೋಡಿರಿ. ಈಗಂತೂ ಮಳೆಗಾಲದಾಗ ಈ ರೀತಿ ಖಂಡಿತನೂ ಸಾಯಂಕಾಲ ಮಳೆ ಬರೋ ಮುಂದೆ ಈ ರೀತಿ ಟ್ರೈ ಮಾಡಿರಿ. ಇಲ್ಲ ನಮ್ಗೆ ಬೆಳಗ್ಗೆ ಒಂದೊಂದು ಸಲ ದಿನ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗೈತಿ, ಏನು ಬ್ರೇಕ್ಫಾಸ್ಟ್ ಮಾಡಬೇಕು, ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡ್ಬೇಕಂದ್ರೂ ಈ ರೀತಿ ನೀವು ಏನು ಮಾಡಿರಿ, ಈ ರೀತಿ ನೀವು ಟ್ರೈ ಮಾಡಿರಿ. ತುಂಬಾ ಟೇಸ್ಟಿಯಾಗಿರ್ತಾವೆ. ಇದ್ರ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ನೋಡಿರಿ, ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬಂದಾವೆ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು. ಇವು ಅಕ್ಕಿ ಬಳಸಿ ಮಾಡಿರುವಂಥ ಬೋಂಡಾನು ಅನ್ಬೋದು, ಚಿಕ್ಕ ಪ್ಯಾನ್ ಕೇಕ್ ಅನ್ಬೋದು, ಅಥವಾ ಇದಕ್ಕೆ ನೀವೇನು ಹೆಸರಿಡ್ತೀರಿ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.